ಮೊದಲನೇ ದಿನ ನಾವು ಅವರಿಂದ ಏನು ನಿರೀಕ್ಷೆ ಮಾಡಿದ್ದೇವೆ, ನಮ್ಮಿಂದ ಏನು ನೀವು ನಿರೀಕ್ಷೆ ಮಾಡ್ತೀರಿ ಎಲ್ಲ ಕೂಡ ಅವರಿಗೆ ತಿಳಿಸಿದ್ದೇವೆ. ನಮ್ಮ ಸರ್ಕಾರ ಯಾವುದೇ ಜಾತಿ ಧರ್ಮ ಇನ್ಫ್ಲೂಯೆನ್ಸು ಕೂಡ ನಡೆಯೋದಿಲ್ಲ. ಯಾವ ಪ್ರೆಷರ್ ಕೂಡ ಯಾವ ರೀತಿಯ ಭಾಗಿಯಾಗಬೇಡಿ. ನಾವು ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಪರೆನ್ಸಿ ನಮ್ಮಲ್ಲಿ ಇಟ್ಕೊಂಡು ಯಾವ ಅಧಿಕಾರಿ ಉತ್ತಮವಾಗಿ ಚಂದ್ರ ಭಾವನೆ ಮೇಲೆ ಆಡಳಿತದಲ್ಲಿ ಜನರ ಸಮಸ್ಯೆಯನ್ನ ಬಗೆಹರಿಸೋ ಪಾಸಿಟಿವ್ ಅಪ್ರೋಚ್ ಯಾವಾಗ ಕೂಡ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೆ. 15 ದಿನದಲ್ಲಿ ನಿಮ್ಮೆಲ್ಲ ಇಲಾಖೆಯಲ್ಲೂ ಕೂಡ ಒಂದು ಆಕ್ಷನ್ ಪ್ಲಾನ್ ಅನ್ನ ಡಿಪಾರ್ಟ್ಮೆಂಟ್ ಅವರು ಸಿದ್ಧಪಡಿಸಬೇಕು ಅಂತ ಹೇಳಿ ತಿಳಿಸಿದ್ದೆ. ಎಲ್ಲರೂ ಕೂಡ ಅಕೌಂಟಬಲ್ ಆಗಿರಬೇಕು. ದೇಶದಲ್ಲಿ ವಿದ್ಯಾವಂತರು ನಡೀತದೆ, ಬುದ್ಧಿವಂತರು ನಡೀತಾರೆ, ಪ್ರಜ್ಞಾವಂತಿಕೆ ಬೇಕು ಅನ್ನೋದು ಹಿರಿಯರು ಹೇಳ್ತಾರೆ. ನಮಗೆ ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಬೇಕು. ಫಾರ್ ಎವ್ರಿ ಪ್ರಾಬ್ಲಮ್ ದೇರ್ ಇಸ್ ಎ ಸೊಲ್ಯೂಷನ್. ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಅಪ್ರೋಚ್ ಇದು ಇರಬೇಕು ಅಂತ ಹೇಳಿದೆ. ನನಗೆ ಹಿಸ್ಟ್ರಿ ರೀಡ್ ಮಾಡೋಕ್ಕಾಗಲಿ, ಹಿಸ್ಟ್ರಿ ರೈಟ್ ಮಾಡೋಕ್ಕಾಗಲಿ, ಬರೆಯೋಕ್ಕಾಗಲಿ, ಹಿಸ್ಟ್ರಿ ಓದೋಕ್ಕಾಗಲಿ, ಹಿಸ್ಟ್ರಿನ ಬರೆಯೋಕ್ಕಾಗಲಿ ಇಷ್ಟ ಇಲ್ಲ. ಹಿಸ್ಟ್ರಿ ನಿರ್ಮಾಣ ಮಾಡೋದು, ಏನಾದ್ರು ಸಾಕ್ಷಿಗಳನ್ನು ಬಿಟ್ಟು ಹೋಗ್ಬೇಕು. ಯಾವಾಗ ನಮ್ಗೆ ಎಲ್ಲೆಲ್ಲ ಅವಕಾಶಗಳು ಸಿಕ್ಕಿದೆ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಈ ಸರ್ಕಾರ ಕೂಡ ಇದನ್ನ ಆಲೋಚನೆ ಮಾಡ್ತದೆ. ಸೊ ಎಲ್ಲರೂ ಕೂಡ ನೀವೆಲ್ಲ ಅಕೌಂಟಬಲ್ ಇದ್ದೀರಿ. ಕೊನೆಗೆ ನಿಮ್ಮ ಆತ್ಮಸಾಕ್ಷಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಸಂದೇಶವನ್ನು ಕೊಟ್ಟಿದ್ದೇನೆ. ಔಟ್ ಆಫ್ ದಿ ವೇ ಯಾವ ಒತ್ತಡಕ್ಕೂ ಕೂಡ ಮಣಿಬಾರದು. ನಮ್ಮ ಮಂತ್ರಿಗಳು ಇಲ್ಲ ಯಾರೇ ಶಾಸಕರು ಯಾರೇ ಆಗಲಿ, ನನ್ನ ಆಫೀಸರು ಯಾರ ಮಾತು ನೀವು ಕೇಳಬಾರ್ದು. ಯು ಶುಡ್ ವರ್ಕ್ ವಿತ್ ಇನ್ ದಿ ಸಿಸ್ಟಮ್ ಆಫ್ ಲಾ, ಪಾಸಿಟಿವ್ ಅಪ್ರೋಚ್. ವೇರ್ ದೇರ್ ಇಸ್ ಪ್ರಾಬ್ಲಮ್, ಫೈಂಡ್ ಔಟ್ ಎ ಸೊಲ್ಯೂಷನ್ ವಿತ್ ಇನ್ ದಿ ಸಿಸ್ಟಮ್. ಸೊ ಸಿಸ್ಟಮ್ ಬಿಟ್ಟು ಏನು ಕೂಡ ಆಗಬಾರ್ದು. ಆ ನಿಟ್ಟಿನಲ್ಲಿ ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಪ್ರತಿ ಜಿಲ್ಲಾ ಸೆಕ್ರೆಟರಿ ಕಂಪಲ್ಸರಿ ಹೋಗಿ ನೀವು ಡಿಸ್ಟಿಕ್ ಹೋಗಿ ಸುಮ್ಮನೆ ಲೆಕ್ಕಕ್ಕೆ ಬರೋದಲ್ಲ. ಆ ಡಿಸ್ಟಿಕ್ ಅಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡುವಂತ ಒಂದು ವಿಚಾರ ತಾರೀಕು. ಆ ತಾಲೂಕಲ್ಲೂ ಕೂಡ ಈಗ SIR ನಡೀತಾ ಇದೆ. ಹೀಗಾಗಿ ಈ ರಾಜ್ಯದಲ್ಲಿರುವಂತಹ ಮತದಾನದ ಹಕ್ಕನ್ನ ಯಾರು ಕೂಡ ಕಳ್ಕೋಬಾರದು. SIR ಅಲ್ಲಿ ಎನ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಎಲ್ಲ ತರದ ಬೆನಿಫಿಟ್ ಕೂಡ ಕಳ್ಕೊಳ್ತಾರೆ. ಪಾಪ ಅವ್ರಿಗೆ ವೋಟ್ ಇದೆ, ಏನೋ ಇರ್ತದೆ, ಯಾರೋ ಮ್ಯಾಪಿಂಗ್ ಆಗಿದೆ ಅಂತ ಹೇಳಿದ್ರು, ಇವೆಲ್ಲ ಕೂಡ ತಪ್ಪದಾರಿಗೆ ಇರ್ತಾರೆ. ಯಾರು ಮತದಾರರ ಇಟ್ಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದಿ ಡೆಪ್ಯೂಟಿ CM, ಅವರ ಏನು PLAಗಳು ಒಂದು ಇನ್ವಿಟೇಷನ್ ಫಾರಂ ಕೊಡ್ತಾರೆ. ಆ ಫಾರಂ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರೇನು ಗುರ್ತನ್ನ ಇಟ್ಟು ಅವರು ವಾಪಸ್ ಕೊಡಬೇಕು. ಇಲ್ಲ ಅಂದ್ರೆ ಈ ಲೂಸಸ್ ಇಸ್ ವೋಟಿಂಗ್ ರೈಟ್. ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮಾಡುವಂತ ಕೆಲಸ ಮಾಡಬೇಕು.
ಸೊ ನೀವು ಇದಕ್ಕೆ ಏನೇನು ಬೇಕೋ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದೆ. ಸೊ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಅವರು ಯಾವ ರೀತಿ ಅವ್ರಿಗೆ ಅವಕಾಶಗಳಿದೆ, ಅವರು ಕೂಡ ಅದಕ್ಕೆಲ್ಲ ಬೇಕಾದ್ರೆ ಅವರ ಜನರಿಗೆ ಸಹಾಯ ಮಾಡುವಂತ ಕೆಲಸ ಮತದಾನ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಲಿ. ಇದು ನಿಮ್ಮ ಜಿಲ್ಲಾ ಅಧಿಕಾರಿಗಳ ಜೊತೆಲಿ ಮತ್ತು ತಹಶೀಲ್ದಾರರ ಜೊತೆಲಿ ಮತ್ತು ಯಾರು ಕೆಳಗಡೆ ಅಧಿಕಾರಿಗಳಿದ್ದಾರೆ ಅವರಿಗೆ ಮಾರ್ಗದರ್ಶನ ಕೊಟ್ಕೊಂಡು ಇದನ್ನ ಹೋಗ್ಬೇಕು. ಯಾಕೆಂದ್ರೆ ಒಂದ್ಸತಿ ಅವನ ಅಪೀಲ್ ಹೋಯ್ತು ಅಂದ್ರೆ ಏನಾದ್ರು ಅಪೀಲ್ ಆಗ್ತದೆ, ಅಪೀಲ್ ಅಲ್ಲಿ ಎಷ್ಟು ಕನ್ಸಿಡರ್ ಆಗಿದೆ ಎಷ್ಟು ಕನ್ಸಿಡರ್ ಆಗಿಲ್ಲ ಅಂತೇಳಿ ತಾವೆಲ್ಲ ಬೇರೆ ಬೇರೆ ರಾಜ್ಯದ ರಿಪೋರ್ಟ್ಸ್ ತಿಳ್ಕೊಂಡಿದ್ದೀವಿ.